ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರದೇ ಇರ್ತಕ್ಕಂಥವ್ರಿಗೆ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಯಾವಾಗ 17ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೂ ಮುಂಚೆ 5 ಘೋಷಣೆಗಳನ್ನು ಹೇಳಿತ್ತು. ಸೊ ನಾವು ಅಧಿಕಾರಕ್ಕೆ ಬಂದರೆ 5 ಯೋಜನೆಗಳನ್ನು ಉಚಿತವಾಗಿ ಕೊಡ್ತೀರ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸೊ 5 ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಯಾವುದಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಸೊ ಮಹಿಳೆಯರು ಅಂದರೆ ಕುಟುಂಬದ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕುವಂಥದ್ದು. ಸೊ ಹಣವನ್ನು ವರ್ಗಾವಣೆ ಮಾಡೋದ್ರಲ್ಲಿ ಸ್ವಲ್ಪ ನಿಧಾನ ಆದರೂ ಮಹಿಳೆಯರಿಗೆ ಹಣವನ್ನು ಹಾಕ್ತಾ ಇದ್ರು. ಆದರೆ ಕಳೆದ 3 ತಿಂಗಳಿಂದ ಹಣವನ್ನು ಹಾಕಿರಲಿಲ್ಲ. ನವೆಂಬರ್, ಡಿಸೆಂಬರ್, ನಂತರ ಜನವರಿ ತಿಂಗಳದು ಹಲವಾರು ಕಾರಣದಿಂದ ಸ್ವಲ್ಪ ನಿಧಾನ ಆಗಿರ್ಬೋದು. ಹಣವನ್ನು ವರ್ಗಾವಣೆ ಮಾಡೋದ್ರಲ್ಲಿ ಬದಲಾವಣೆ ತಂದಿರೋದ್ರಿಂದ ಆಗಿರ್ಬೋದು, ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆದ ಕಾರಣದಿಂದ ನಿಧಾನ ಆಗಿರ್ಬೋದು. ಈಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ ಈಗಾಗಲೇ 4-5 ದಿನ ಆಗಿದೆ. ಕೆಲವು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಂದಿದೆ, ಮತ್ತೆ ಕೆಲವು ಜಿಲ್ಲೆಯವರಿಗೆ ಬಂದಿಲ್ಲ. ಯಾಕಂದರೆ ಒಂದೇ ಸರಿ ಎಲ್ಲರಿಗೂ ಸಹ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಹಂತವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಈಗಾಗಲೇ 50ರಿಂದ 60 ಭಾಗ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗಿದೆ. ಉಳಿದಂಥವ್ರಿಗೆ ಇನ್ನು 4 to 5 ಡೇಸ್ ಒಳಗಡೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿಲ್ಲ 2,000 ರೂಪಾಯಿ, ಅದು 100% 4 to 5 ಡೇಸ್ ಒಳಗಡೆ ಎಲ್ಲರಿಗೂ ಜಮಾ ಆಗುತ್ತೆ ಸ್ನೇಹಿತರೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಮಾಧ್ಯಮದವರು ಕೇಳ್ತಾರೆ, ಸೊ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ 16, 17ನೇ ಕಂತಿನ ಹಣ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈಗಾಗಲೇ 16ನೇ ಕಂತಿನ ಹಣ ಜಮಾ ಮಾಡಿದ್ದೀವಿ. ಸೊ ತುಂಬ ಜನ ಮಹಿಳೆಯರಿಗೆ ಬಂದಿದೆ. ಬರ್ತಾ ಇರ್ತಕ್ಕಂಥವ್ರಿಗೆ ಅತಿ ಶೀಘ್ರದಲ್ಲೇ 3 to 4 ಡೇಸ್ ಒಳಗಡೆ ಬರುತ್ತೆ. ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಅಂದರೆ 17ನೇ ಕಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಬಿಲ್ಲಿಂಗ್ ಆಗಿದೆ. 3 to 4 ಡೇಸ್ ಒಳಗಡೆ ಎಲ್ಲ ಮಹಿಳೆಯರಿಗೆ 4ರಿಂದ 5 ದಿನ ಒಳಗಡೆ 17ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಮಾತನ್ನು ಮುಂದುವರಿಸ್ತಾ 17ನೇ ಕಂತಿನ ಹಣವನ್ನು ಹಾಕಿದ ತಕ್ಷಣ ನೆಕ್ಸ್ಟ್ ನಾವು ಜನವರಿ, ಫೆಬ್ರವರಿ ತಿಂಗಳ ಹಣ ಏನು ಬಾಕಿ ಇದೆ ಅದು ಸಹ ಅತಿ ಶೀಘ್ರದಲ್ಲೇ ಹಣವನ್ನು ಹಾಕ್ತೀವಿ. ಯಾವುದೇ ಕಾರಣಕ್ಕಾಗಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದ್ರಲ್ಲಿ ನಿಲ್ಲಿಸೋದಿಲ್ಲ. ಸೊ ಏನು ನಾವು ಮಾತು ಕೊಟ್ಟಿದ್ವಿ ಚುನಾವಣೆಗೆ ಮುಂಚೆ, ನಾವು ಗೆದ್ದರೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕ್ತೀರ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹಾಕ್ತೀವಿ. ಅದೇ ರೀತಿಯಾಗಿ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಚುನಾವಣೆ ನಡೆಯುವಂತಹ ಜಿಲ್ಲೆಗಳಿಗೆ ಅಥವಾ ತಾಲೂಕುಗಳಿಗೆ ಮೊದಲು ಹಣವನ್ನು ವರ್ಗಾವಣೆ ಮಾಡ್ತೀರಿ, ಆಮೇಲೆ ಬೇರೆ ಜಿಲ್ಲೆಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾರಂತೆ ಅಂತ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳ್ತಾರೆ, ಸೊ ಆ ರೀತಿ ಏನಿಲ್ಲ, ಪ್ರತಿ ಜಿಲ್ಲೆಯವ್ರಿಗೂ ಪ್ರತಿ ತಾಲೂಕವ್ರಿಗೂ ನಾವು ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ಪಕ್ಷಪಾತ ಏನು ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ನಾವು ಹಣವನ್ನು 2,000 ರೂಪಾಯಿ ಹಣ ಏನಿದೆ ಅವ್ರಿಗೆಲ್ಲ ಹಾಕ್ತಾ ಇದ್ದೀವಿ. ಯಾರಿಗೆಲ್ಲ ಹಣ ಬರ್ತಾ ಇದೆ ಅಂತ ಅವ್ರಿಗೆಲ್ಲ ಹಾಕ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕಾಗಲಿ ಈ ಒಂದು ಯೋಜನೆ ನಿಲ್ಲಿಸೋದಿಲ್ಲ. 5 ವರ್ಷ ನಾವು ಏನು ಮಾತು ಕೊಟ್ಟಿದ್ವಿ ಅದೇ ರೀತಿಯಾಗಿ ನಡ್ಕೊತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಯಾರಿಗೆಲ್ಲ 16ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ 100% 3 to 4 ಡೇಸ್ ಒಳಗಡೆ ಬರುತ್ತೆ. ಅದೇ ರೀತಿಯಾಗಿ 17ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನು 3ರಿಂದ 4 ದಿನದ ಒಳಗಾಗಿ ಬರುತ್ತೆ. ವಿತ್ ಪ್ರೂಫ್ ನೀವು ನೋಡ್ಬೋದು ಸ್ನೇಹಿತರೆ. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ, ಫೆಬ್ರವರಿ ಮತ್ತೆ ತಗೊಳ್ತೀವಿ. ಯಾವ ಜಿಲ್ಲೆಯವ್ರಿಗೆ 16ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ದೇ ಇರ್ತಕ್ಕಂಥವ್ರು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.